Hello guys, welcome back to my YouTube channel Civil with Rahul. ಇವತ್ತು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ಥರ ಮಾಡ್ತಾರೆ ಬಿಲ್ಡಿಂಗಿಗೆ, ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗೆ ಯಾವ ಥರ ಮಾಡ್ತಾರಂತ ನೋಡೋಣ್ರಿ. ಫಸ್ಟ್ ಆಫ್ ಆಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಏನು, ಅದನ್ನು ನಾವು ಆನ್ ಸೈಟ್ ಯಾವ ಥರ ಮಾಡ್ತೀವಿ, ಅದರ ಅಡ್ವಾಂಟೇಜಸ್ ಏನದವು ಮತ್ತು ಅದನ್ನು ಯಾಕೆ ಮಾಡಬೇಕು ಅನ್ನೋದನ್ನ ನೋಡೋಣ್ರಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ನಾವು ರೈನ್ ವಾಟರ್ನ ಕಲೆಕ್ಟ್ ಮಾಡಿ ಅದನ್ನು ರೀಯೂಸ್ ಮಾಡೋದು ಮತ್ತು ಫಿಲ್ಟರ್ ಮಾಡಿ ನಾವು ಗ್ರೌಂಡಿಗೆ ರಿಚಾರ್ಜ್ ಮಾಡೋದನ್ನು ಸಿಂಪಲ್ಲಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವು ಹೇಳ್ಬೋದು. ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎದಕ್ಕೆ ಮಾಡಬೇಕು ಅಂತಂದ್ರೆ ಎವ್ರಿ ಟೈಮ್ ಮಳೆ ಆದಮೇಲೆ ನಮ್ಮ ರೂಪ್ ಕ್ಯಾಚ್ಮೆಂಟ್ ಏರಿಯಾದಿಂದ ಕಲೆಕ್ಟ್ ಆದ ವಾಟರ್ ಮತ್ತು ನಮ್ಮ ಓಪನ್ ಲ್ಯಾಂಡಿಂದ ಕಲೆಕ್ಟ್ ಆದ ವಾಟರ್ ಎಲ್ಲ ಹೋಗಿ ಗಟ್ರಕ್ಕೆ ಸೇರ್ತೈತಿ, ಗಟರಿಂದ ಹೋಗಿ ಹಳ್ಳಕ್ಕೆ ಸೇರ್ತೈತಿ, ಹಳ್ಳದಿಂದ ನೆಕ್ಸ್ಟ್ ನದಿ ಸೇರ್ತೈತಿ, ನದಿಯಿಂದ ಹೋಗಿ ಸಮುದ್ರಕ್ಕೆ ಸೇರ್ತೈತಿ. ಸೊ ಅಟ್ ದಿ ಎಂಡ್ ಅದು ಹೋಗಿ ಸಮುದ್ರಕ್ಕೆ ಸೇರ್ತಂತಂದ್ರೆ ಅದು ಆಲ್ಮೋಸ್ಟ್ ವೇಸ್ಟ್ ಆದ ಥರನ ಕನ್ಸಿಡರ್ ಆಕೈತಿ. ಸೊ ಅದನ್ನು ನಾವು ಆದಷ್ಟು ಮಟ್ಟಿಗೆ ಆ ವಾಟರ್ನ ನಾವು ಫಿಲ್ಟರ್ ಮಾಡಿ ಗ್ರೌಂಡ್ ವಾಟರ್ಗೆ ರಿಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದನ್ನು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ. ಫಿಲ್ಟರ್ಸ್ನ ಯೂಸ್ ಮಾಡಿ ಕನ್ವೆನ್ಷನಲ್ ಮೊದಲಿನ ಓಲ್ಡ್ ಟೈಮ್ದಾಗ ದೊಡ್ಡ ಪಿಟ್ ಎಕ್ಸ್ಕವೇಷನ್ ಮಾಡಿ ಅದ್ರೊಳಗೆ ಲೇಯರ್ ಬೈ ಲೇಯರ್ ಫಿಲ್ಟರ್ಸ್ನ ಹಾಕಿ ಸ್ಯಾಂಡ್, ಅಗ್ರಿಗೇಟ್, ಸಾಯಿಲ್ಸ್ ಈ ಥರ ಫಿಲ್ಟರ್ಸ್ನ ಹಾಕಿ ಡೈರೆಕ್ಟ್ ರೂಪ್ ವಾಟರ್ನ ಕಲೆಕ್ಟ್ ಮಾಡಿ ಆ ಪಿಟ್ಟಿಗೆ ಬಿಡ್ತಿದ್ರು. ಅಲ್ಲಿಂದ ಅದು ಫಿಲ್ಟರ್ ಆಗಿ ಅಂಡರ್ಗ್ರೌಂಡಿಗೆ ರಿಚಾರ್ಜ್ ಆಗ್ತಿತ್ತು. ಬಟ್ ಈಗಿನ ನಮ್ಮ ಟೈಮ್ದಾಗ ಅಷ್ಟು ನಮ್ಮ ಕಡೆ ಏರಿಯಾನೂ ಇಲ್ಲ, ಟೈಮು ಕಡಿಮೆ ಆಗೈತಿ ಎಲ್ಲ ಕಡೆ. ಅದ್ರ ಸಂಬಂಧ ನಮಗೀಗ ಫಿಲ್ಟರ್ಸ್ ಬರ್ತಾವೆ. ಆ ರೈನ್ ವಾಟರ್ನ ಡೈರೆಕ್ಟ್ ಕಲೆಕ್ಟ್ ಮಾಡಿ ಆ ಫಿಲ್ಟರ್ ಇದ್ದಿದ್ದ ರೈನ್ ವಾಟರ್ನ ಫಿಲ್ಟರ್ ಮಾಡಿ ಡೈರೆಕ್ಟ್ ನಾವು ಸಂಪ್ಗೆ, ಟ್ಯಾಂಕಿಗೆ ಹೋಗಿರ್ತೈತಿ. ಆ ಟ್ಯಾಂಕ್ದಿಂದ ನಾವು ಅದನ್ನು ರೀಯೂಸ್ ಮಾಡ್ಬೋದು, ನಮ್ಮ ಗಾರ್ಡನಿಂಗ್ ಪರ್ಪಸ್ ಮಾಡ್ಬೋದು ಅಥವಾ ನಮ್ದು ಡೈಲಿ ಯೂಸಸ್ಸಿಗೆ ಯೂಸ್ ಮಾಡ್ಬೋದು. ಮತ್ತು ಇಂಡಸ್ಟ್ರಿಯಲ್ ಕಲೆಕ್ಷನ್ ನಾವು ಮಾಡಿದ್ದು ಅಂತಂದ್ರೆ ಕಾರ್ ವಾಶ್ ಆಯಿತು ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಯಾವುದೂ ಥರವಾಗಿ ನಾವು ಯೂಸ್ ಮಾಡಬಹುದು ವಾಟರ್ನ. ಮತ್ತು ಆಕ್ಸಸ್ ಆಗಿ ಕಲೆಕ್ಟ್ ಆಗಿದ್ದ ವಾಟರ್ನ ನಾವು ಡೈರೆಕ್ಟ್ ಗ್ರೌಂಡಿಗೆ ರಿಚಾರ್ಜು ಮಾಡ್ಬೋದು. ಆ ಥರ ನಮ್ಮ ಕಡೆ ಫಿಲ್ಟರ್ಸ್ ಅದಾವೆ. ಆ ಫಿಲ್ಟರ್ ಹೆಸರು ಏನಂತಂದ್ರೆ ರೈನಿ ಫಿಲ್ಟರ್ಸ್ ಅಂತ ನಮ್ಮ ಕಡೆ ಫಿಲ್ಟರ್ಸ್ ಬರ್ತಾವೆ. ಅದನ್ನು ಆನ್ ಸೈಟ್ ಅವು ಯಾವ ಥರ ವರ್ಕ್ ಮಾಡ್ತಾವೆ, ಯಾವ ಥರ ಕೆಲಸ ಮಾಡ್ತಾವೆ ಅಂತ ತೋರಿಸ್ತೀನಿ. ಈಗ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಐತಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಗ್ರೌಂಡ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಕೈತಿ ಮತ್ತು ವಾಟರ್ ಶಾರ್ಟೇಜ್ ರಿಡ್ಯೂಸ್ ಆಕೈತಿ. ಮತ್ತು ಅರ್ತ್ ಮೇಲೆ ಆಗೋ ಫ್ಲಡ್ಡಿಂಗ್ ಆಯಿತು ಮತ್ತು ಸಮ್ ಏರಿಯಾನಾಗ ವಾಟರ್ ಲಾಗಿಂಗ್ ಆಗ್ತಿರ್ತೈತಿ, ಅದು ರಿಡ್ಯೂಸ್ ಆಕೈತಿ. ನಾವು ಬೋರ್ವೆಲ್ ವಾಟರ್ ತೆಗಿಯೋದು ಸೇವ್ ಆಕೈತಿ. ನಾವು ಬೋರ್ವೆಲ್ದಿಂದ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅದನ್ನು ನಾವು ಸೇವ್ ಮಾಡ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ. ಮತ್ತೇನಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ನಾವು ಅಂಡರ್ಗ್ರೌಂಡ್ ವಾಟರ್ದ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಇನ್ಕ್ರೀಸ್ ಮಾಡ್ಬೋದು. ಅದು ಸೇವ್ ಮಾಡಿದ ರೈನಿ ನಮ್ಮ ಫಿಲ್ಟರ್ಸಿಂದ ಕಲೆಕ್ಟ್ ಮಾಡಿ ಡೈರೆಕ್ಟ್ ನಾವು ಯಾವ ಥರ ಸೇವ್ ಮಾಡ್ತೀವಲ್ಲ ವಾಟರ್, ಆ ಸೇವ್ ಮಾಡಿದ ವಾಟರ್ನ ನಾವು ಡೊಮೆಸ್ಟಿಕ್ ಯೂಸಿಗೆ ಬಳಸ್ಬೋದು ಮತ್ತು ಗಾರ್ಡನಿಂಗಿಗೆ ಬಳಸ್ಬೋದು, ಕನ್ಸ್ಟ್ರಕ್ಷನಿಗೆ ಬಳಸ್ಬೋದು, ಇಂಡಸ್ಟ್ರಿಯಲ್ ಪರ್ಪಸ್ ಬಳಸ್ಬೋದು. ಇಷ್ಟೆಲ್ಲ ಈ ಥರದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇರ್ತಾವೆ. ಮತ್ತೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಎದಕ್ಕೆ ಮಾಡಬೇಕು ಅಂತಂದ್ರೆ ನೇಚರ್ ನಮ್ಗೆ ಎಷ್ಟೆಲ್ಲ ಕೊಡತ್ತಿ, ನಾವು ರಿಟರ್ನ್ ನೇಚರ್ಗೆ ಏನು ಕೊಡತ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೇಚರ್ ನಮ್ಗೆ ಎಷ್ಟು ಕೊಡತ್ತೆ ಅನ್ನೋದು ಲೆಕ್ಕನೇ ಇಲ್ಲ. ನಾವು ರಿಟರ್ನ್ ನೇಚರ್ಗೆ ಏನು ಕೊಡತ್ತೀವಿ ಅದನ್ನು ವಿಚಾರ ಮಾಡಬೇಕು. ಆ ದೃಷ್ಟಿಕೋನದಿಂದನೂ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಮಾಡಬೇಕು. ಅದು ನಮ್ಮ ಕರ್ತವ್ಯ ಮಾಡೋದು. ಈಗ ಆನ್ ಸೈಟ್ ಎಕ್ಸಾಕ್ಟ್ಲಿ ನಾವು ಯಾವ ಥರ ಫಿಲ್ಟರ್ಸ್ ಕುಂಡ್ರಿಸ್ತೀವಿ ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ಮತ್ತು ಕಮರ್ಷಿಯಲ್ ಬಿಲ್ಡಿಂಗಿಗೆ ಆನ್ ಸೈಟ್ ನೋಡೋಣ್ರಿ. ಮತ್ತು ಅವು ಯಾವ ಥರ ವರ್ಕ್ ಮಾಡ್ತಾವೆ
ಸೈಟ್ ಮೇಲೆ ನೋಡೋಣ. ಆನ್ ಸೈಟ್ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ಈ ಥರ ಫಿಲ್ಟರ್ಸ್ ಕೊಂಡಿಸ್ತೀವಿ. ಈ ಥರ ಕ್ಯಾಚ್ಮೆಂಟಿಂದ ಕಲೆಕ್ಟ್ ಆದ ವಾಟರ್ ನಮ್ದು ಈ ಪೈಪ್ ಥ್ರೂ ಎಲ್ಲ ಕಡೆಯಿಂದ ಈ ಪೈಪ್ ಥ್ರೂ ಬರಾಕತೈತಿ. ಈ ಥರ ಈ ಇನ್ಲೆಟ್ದಿಂದ ಒಳಗೆ ಹೋಗ್ತೈತಿ. ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಫಿಲ್ಟರ್ಡ್ ವಾಟರ್ ಇಲ್ಲಿಂದ ಹೊರಗೆ ಬರ್ತೈತಿ. ಮತ್ತು ಇಲ್ಲಿ ಕೆಳಗೆ ನಮ್ದು ವೇಸ್ಟ್ ವಾಟರ್ ಹೋಗ್ತೈತಿ. ಇದು ವೇಸ್ಟ್ ವಾಟರ್ ಬಂದಿದ್ದು ನಮ್ದು ಸೀದಾ ಗಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಹೊರಗೆ ಗಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಅದು ಸೀದಾ ಗಟ್ರಿಗೆ ಹೋಗ್ತೈತಿ. ಇದು ನಾವು ಫಿಲ್ಟರ್ ಆಗಿದ್ದ ವಾಟರ್ ಇಲ್ಲಿಂದ ಸೀದಾ ಪೇವರ್ಸ್ ಕೆಳಗಿಂದ ಈ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಸೊ ಅದನ್ನು ನಾವು ಕಲೆಕ್ಟ್ ಮಾಡಿ ಯೂಸ್ ಮಾಡ್ತೀವಿ. ಮತ್ತು ಅದನ್ನ ಓವರ್ ಆಕ್ಸೆಸ್ ವಾಟರ್ನ ನಾವು ಬೋರ್ವೆಲ್ಗೆ ರಿಚಾರ್ಜ್ ಮಾಡ್ತೀವಿ. ಈ ವಾಲ್ವ್ ನಾವು ಯಾಕೆ ಇಡ್ತೀವಿ ಅಂತಂದ್ರೆ, ಫಸ್ಟ್ ರೈನಿಗೆ ಅದರಲ್ಲಿ ಬಹಳ ಕಚ್ರ, ಪ್ಲಾಸ್ಟಿಕ್ ಅಥವಾ ಏನಾದರೂ ಬಹಳ ಕಸ ಬರಬಹುದು ಅನ್ನೋ ಕಾರಣಕ್ಕಾಗಿ ಈ ವಾಲ್ವ್ ನಾವು ಇಟ್ಟಿರ್ತೀವಿ. ಫಸ್ಟ್ ರೈನಿಗೆ ನಾವು ಇದನ್ನು ಆನ್ ಇಟ್ಟಿರ್ತೀವಿ. ಆನ್ ಇಟ್ಟರೆ ಬೈಪಾಸ್ ಡೈರೆಕ್ಟ್ ನೀರು ಸೀದಾ ಇಲ್ಲಿಂದ ಹೋಗಿ ಗಟ್ರಕ್ಕೆ ಹೋಗ್ಬಿಡ್ತೈತಿ. ಇದನ್ನು ಈ ವಾಲ್ವ್ನ ಆಫ್ ಇಟ್ಟು ಅಂತಂದ್ರೆ ನಮ್ಮ ಫಿಲ್ಟರ್ ಯೂಸ್ ಆಗಕ್ಕೆ ಚಾಲು ಆಗಿಬಿಡ್ತೈತಿ. ಇನ್ಲೆಟ್ ಈ ಥರ ವಾಟ್ರ್ ಒಳಗೆ ಹೋಗ್ತೈತಿ ಇನ್ಲೆಟ್. ಆಮೇಲೆ ಇಲ್ಲಿಂದ ಫಿಲ್ಟರ್ ಆಗಿದ್ದ ವಾಟ್ರ್ ಇಲ್ಲಿಂದ ಔಟ್ಲೆಟ್ ಈ ಥರ ಬರ್ತೈತಿ. ಈಗ ಬಂದಿದ್ದ ವಾಟ್ರ್ ಫಿಲ್ಟರ್ ಆಗಿದ್ದ ವಾಟ್ರ್ ಇಲ್ಲಿಂದ ಹೊರಗೆ ಬಂದು ನಮ್ಮ ಟ್ಯಾಂಕ್ ಒಳಗೆ ಕಲೆಕ್ಟ್ ಆಕೈತಿ ಇಲ್ಲಿ. ಸೊ ವೇಸ್ಟ್ ವಾಟರ್ ಏನಿತ್ತಲ್ಲ ಸೀದಾ ಈ ಪೈಪ್ ಥ್ರೂ ಕೆಳಗೆ ಹೋಗಿ ಇಲ್ಲಿಂದ ಸೀದಾ ಗಟರ್ ಕನೆಕ್ಷನ್ ಕೊಟ್ಟಿವಿ, ಹೊರಗೆ ಹೋಗಿರ್ತೈತಿ. ಈ ಥರ ನಾವು ಇಂಡಸ್ಟ್ರಿಯಲ್ಗೆ ಫಿಲ್ಟರ್ ಯೂಸ್ ಮಾಡ್ತೀವಿ. ಹೆಂಗಂತಂದ್ರೆ ರೂಪ್ ಕ್ಯಾಚ್ಮೆಂಟ್ ಏರಿಯಾದಿಂದ ಬರೋ ವಾಟರ್ನ ಎಲ್ಲನೂ ಈ ಥರ ಒಂದು ಪೈಪಿಗೆ ಕನ್ವರ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಈ ಥರ ನೋಡ್ರಿ ಕಲೆಕ್ಟ್ ಮಾಡಿಕೊಂಡು ಸೀದಾ ತೊಗೊಂಡ್ಬಂದು ನಮ್ಮ ಫಿಲ್ಟರ್ಗೆ ಜಾಯಿನ್ ಮಾಡ್ತೀವಿ. ಇದು ನಮ್ದು ಇನ್ಲೆಟ್ ಆಯಿತು. ಫಿಲ್ಟರ್ ಆಗಿ ನಮ್ದು ಈ ಔಟ್ಲೆಟ್ದಿಂದ ಫಿಲ್ಟರ್ ನೀರು ಹೊರಗಡೆ ಬರ್ತೈತಿ. ಈ ಫಿಲ್ಟರ್ ನೀರನ್ನ ನಾವು ಈ ಥರ ಅಂಡರ್ಗ್ರೌಂಡಿಂದ ಪಾಸ್ ಮಾಡಿ ಅಲ್ಲಿ ನಮ್ದು ಅಂಡರ್ಗ್ರೌಂಡ್ ಟ್ಯಾಂಕ್ ಇದೆ. ಅಲ್ಲೇ ಆ ಅಂಡರ್ಗ್ರೌಂಡ್ ಟ್ಯಾಂಕಿಗೆ ಕನೆಕ್ಟ್ ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಫಿಲ್ಟರ್ ಆದ ನೀರನ್ನು ವಾಟರ್ ನಾವು ಈ ಥರ ಪೈಪ್ ತೊಗೊಂಬಂದು ಇದಕ್ಕೆ ಅಂಡರ್ಗ್ರೌಂಡ್ ಟ್ಯಾಂಕಿಗೆ ಈ ಥರ ಕನೆಕ್ಷನ್ ಕೊಟ್ಟಿದ್ದೆವು. ಇದು ಟ್ಯಾಂಕ್ ತುಂಬಿ ಓವರ್ಫ್ಲೋ ಆಗತ್ತಂದ್ರೆ ಇದನ್ನು ನಾವು ಓವರ್ಫ್ಲೋ ಎಕ್ಸಸ್ ವಾಟರ್ ನಾವು ಈ ಥರ ಬೋರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಇಲ್ಲಿಂದ ಆಕ್ಸೆಸ್ ವಾಟರ್ ಏನಾಗಿತ್ತಲ್ಲ ಇದು ನಮ್ಗೆ ಬೋರ್ವೆಲ್ಲಿಗೆ ರಿಚಾರ್ಜ್ ಆಗ್ತೈತಿ. ಮತ್ತು ವೇಸ್ಟ್ ವಾಟರ್ ನಮ್ದು ಈ ಔಟ್ಲೆಟ್ ಥ್ರೂ ಹೊರಗಡೆ ಹೋಗಿ ಸೀದಾ ಇಲ್ಲಿ ತೊಗೊಂಬಂದು ಸೀದಾ ನಾವು ಗಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ವೇಸ್ಟ್ ವಾಟರ್ ಇದು ಸೀದಾ ಗಟ್ರಿಗೆ ಹೋಗಿ ಜಾಯ್ನ್ ಆಗ್ತೈತಿ. ಮತ್ತು ಇಲ್ಲಿಯೂ ನಾವು ಇದೇ ಥರ ಒಂದು ಬೈಪಾಸ್ ವಾಲ್ವ್ನ ಇಟ್ಟಿರ್ತೀವಿ. ಯಾಕಂತಂದ್ರೆ ಈ ಬೈಪಾಸ್ ವಾಲ್ದಿಂದ ನಾವು ಫಸ್ಟ್ ರೇನನ್ನು ಫಿಲ್ಟರ್ಗೆ ಹೋಗೋದ್ರಿಂದ ಅವಾಯ್ಡ್ ಮಾಡಬಹುದು. ಯಾಕಂದ್ರೆ ಫಸ್ಟ್ ರೇನ್ನಲ್ಲಿ ಬಹಳಷ್ಟು ಕಚರ ಆಯಿತು, ಪ್ಲಾಸ್ಟಿಕ್ ಆಯಿತು, ಟೆರೆಸ್ ಮ್ಯಾಗಿಂದ ಸೀದಾ ಪೈಪ್ ಥ್ರೂ ಬಂದಿರ್ತಾವಲ್ಲ, ಈ ಥರ ಬಂದಿದ್ದ ವಾಟರ್ನ ನಾವು ಅವಾಯ್ಡ್ ಮಾಡ್ಬೋದು. ಈ ವಾಲ್ವ್ನ ಬೈಪಾಸ್ ಆನ್ ಇಟ್ಟರೆ ಅವಾಯ್ಡ್ ಮಾಡಬಹುದು. ಈಗ ನೋಡಿದ್ರಲ್ಲ, ಈ ಥರ ಫಿಲ್ಟರ್ಸ್ ಕುಂಡ್ರಿಸಿ ನಾವು ಆನ್ ಆ್ಯನ್ ಎವರೇಜ್ 1000 ಸ್ಕ್ವೇರ್ ಫೀಟ್ ಬಿಲ್ಡಿಂಗಿಗೆ ಇಯರ್ಲಿ 1,00,000 ಲೀಟರ್ಸ್ ವಾಟರ್ನ ಸೇವ್ ಮಾಡ್ಬೋದು, ಅಥವಾ ರೀಯೂಸ್ ಮಾಡ್ಬೋದು, ಅಥವಾ ಗ್ರೌಂಡಿಗೆ ರಿಚಾರ್ಜ್ ಮಾಡ್ಬೋದು. ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡದೇ ಇದ್ದಲ್ಲಿ ಎವರೇಜ್ 1000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಏರಿಯಾಕ್ಕೆ 1,00,000 ಲೀಟರ್ ಪರ್ ಇಯರ್ ನಾವು ವೇಸ್ಟ್ ಮಾಡಕತ್ತೀವಿ. ಸೊ ಈ ಥರ ಫಿಲ್ಟರ್ಸ್ ಕುಂಡ್ರಿಸಿ ಫಿಲ್ಟರ್ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಅವರೇಜ್ 1,00,000 ಲೀಟರ್ಸ್ ಆಫ್ ವಾಟರ್ಸ್ನ ಸೇವ್ ಮಾಡ್ಬೋದು.
ಸೊ ಈ ಥರ ಫಿಲ್ಟರ್ಸ್ ಕುಂಡ್ರಿಸಿ ಎಷ್ಟು ವಾಟರ್ನ ನಾವು ಸೇವ್ ಮಾಡ್ಬೋದು ಥಿಂಕ್ ಮಾಡಿರಿ.